ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೇನೆ. ವೆಲ್ಕಮ್ ಬ್ಯಾಕ್ ಟು ಪವನ ಆರ್ ವಿಜಯ್ ಕನ್ನಡ ವ್ಲಾಗ್. ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೇನೆ. ಕಾಫಿ ಮಾಡೋಣ ಅಂತ ಕಾಫಿ ಮಾಡ್ತಾ ಇದ್ದೇನೆ. ಅಂದರೆ ವಿಜಿಗೂ ನನಗೂ ಮತ್ತು ವಸಿಷ್ಠಗೆ ಹಾಲು ಕುಡಿತಾನೆ. ಹಾಗಾಗಿ ನಾನು 1 ಗ್ಲಾಸ್ ಹಾಲು ಮತ್ತು 2 ಗ್ಲಾಸ್ ಕಾಫಿ ಮಾಡ್ಕೊಂಡಿದ್ದೇನೆ. ಈವ್ನಿಂಗ್ ಆಗಿರೋದ್ರಿಂದ ವಾತಾವರಣ ತುಂಬಾ ಚೆನ್ನಾಗಿತ್ತು, ಗಾಳಿ ಕೂಡ ಚೆನ್ನಾಗಿ ಬೀಸ್ತಾ ಇತ್ತು. ಹಾಗಾಗಿ ನಾವು ಟೆರೆಸ್ ಮೇಲೆ ಹೋಗಿ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ನಾವು ಟೆರೆಸ್ ಮೇಲೆ ಹೋಗ್ತಾ ಇದ್ದೇವೆ. ಹಾಗೆ ನಾನು ರಾತ್ರಿ ಊಟಕ್ಕೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೇನೆ. ಬೆಂಡೆಕಾಯಿ ಸಾಂಬಾರು ಇತ್ತು. ಬೆಂಡೆಕಾಯಿ ಸಾಂಬಾರು ಸ್ವಲ್ಪ ಗಟ್ಟಿ ಆಗಿತ್ತು. ಹಾಗಾಗಿ ಅದ್ರ ಜೊತೆ ರೊಟ್ಟಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ರೊಟ್ಟಿ ಮಾಡ್ತಾ ಇದ್ದೇನೆ. ರೊಟ್ಟಿ ಹಿಟ್ಟು ಕೂಡ ಸ್ವಲ್ಪ ಮಿಕ್ಕಿತ್ತು, ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಆ ರೊಟ್ಟಿ ಹಿಟ್ಟನ್ನ ಈಗ ರೊಟ್ಟಿ ಮಾಡ್ಕೊತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ, ಸ್ವಲ್ಪನೂ ಹೆಂಚಿಗೆ ಕಚ್ಚದಲ್ಲೇ ಎಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ. ನಾನು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ಹಾಗೆ ಸ್ವಲ್ಪ ರಾಗಿ ಹಿಟ್ಟು ಮತ್ತು ಅದ್ರ ಜೊತೆ ಗೋಧಿ ಹಿಟ್ಟನ್ನ ಬಳಸ್ಕೊಂಡಿದ್ದೀನಿ. ನೋಡಿ ಸ್ವಲ್ಪನೂ ಕಿತ್ತೋಗೋದಿಲ್ಲ, ಎಷ್ಟು ಚೆನ್ನಾಗಿ ಎದ್ದೇಳ್ತಾ ಇದೆ ರೊಟ್ಟಿ. ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಸಾಂಬಾರು ಜೊತೆ ರೊಟ್ಟಿ. ಹಾಗೆ ಇದ್ರ ಜೊತೆಲೇ ನಾನು ತೆಂಗಿನಕಾಯಿ ಚಟ್ನಿ ಮತ್ತು ಮಾವಿನಕಾಯಿ ಚಟ್ನಿ ಇತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೇನೆ. ಒಬ್ಬನೇ ಆಯ್ತದ ಅಲ್ಲಿಗೆ ನೀನು? ಹೌದಾ? ಇವತ್ತು ಸ್ಕೂಲಲ್ಲಿ ಏನೇನು ಹೇಳ್ಕೊಟ್ರಪ್ಪ ನಿಮಗೆ? ಆಮೇಲೆ ಅಪ್ಪ ಹೇಳೋದಲ್ಲ, ರಾತ್ರಿ ಊಟ ಮಾಡಿರೋದೆಲ್ಲ ಆಯಿತು. ಊಟ ಮಾಡಿರೋಂತಹ ಪಾತ್ರೆಗಳೆಲ್ಲ ಇರುತ್ತಲ್ಲ, ಆ ಪಾತ್ರೆಗಳನ್ನ ನಾನು ರಾತ್ರಿನೇ ಎಲ್ಲ ತೊಳೆದಿಡ್ತೇನೆ, ಬೆಳಗ್ಗೆಗೆ ಉಳಿಸೋದಿಲ್ಲ. ಸಿಂಕಲ್ಲಿ ಪಾತ್ರೆಗಳನ್ನೆಲ್ಲ ತೊಳೆದು ಒಂದು ಟಬ್ಗೆ ಹಾಕ್ಕೊಂಡ್ರೆ, ಟಬ್ಗೆ ಹಾಕಿ ನಾವು ಬೆಳಗ್ಗೆ ಆರಾಮಾಗಿ ಜೋಡಿಸ್ಕೋಬೋದು. ನೋಡಿ ನೀರೆಲ್ಲ ಇಲ್ಲೇ ಎಲ್ಲ ಒಣಗಿದೆ. ಈಗ ಪಾತ್ರೆಗಳನ್ನೆಲ್ಲ ಸ್ಟ್ಯಾಂಡ್ಗೆ ಆರಾಮಾಗಿ ಜೋಡಿಸ್ಕೋಬೋದು. ಈ ರೀತಿ ರಾತ್ರಿನೇ ತೊಳೆದು ಬೆಳಗ್ಗೆ ಪಾತ್ರೆಗಳನ್ನೆಲ್ಲ ಒಣಗಿಸಿ ಹಾಕೋದ್ರಿಂದ ಪಾತ್ರೆಗಳ ಮೇಲೆಲ್ಲ ಮಾರ್ಕ್ ಉಳಿಯೋದಿಲ್ಲ, ಪಾತ್ರೆಗಳೆಲ್ಲ ಶೈನಿಂಗಾಗಿ ಚೆನ್ನಾಗಿರುತ್ತೆ. ಹಾಗೆ ನಾನು ಇವತ್ತು ಮಾರ್ನಿಂಗು ಟಿಫನ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೇನೆ. ಟಿಫನ್ಗೆ ಇವತ್ತು ಪುಳಿಯೋಗರೆ ಮಾಡೋಣ ಅಂತ ಮಾಡ್ತಾಯಿದ್ದೇನೆ. ಪುಳಿಯೋಗರೆಗೆ ಬೆಳ್ಳುಳ್ಳಿ ಬೇಕಾಗಿತ್ತು, ಹಾಗಾಗಿ ಬೆಳ್ಳುಳ್ಳಿನ ಸುಲ್ಕೊತಾ ಇದ್ದೇನೆ. ಗೊಜ್ಜಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತಾ ಇದ್ದೇನೆ. ಹಾಗೆ ನಾನಿಲ್ಲಿ ಒಂದು ಸೈಡು ರೈಸ್ಗೆ ಇಟ್ಟಿದ್ದೇನೆ. ಅಂದರೆ ಗೊಜ್ಜು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ರೈಸ್ ಕೂಡ ಆಗುತ್ತೆ. ನಾರ್ಮಲ್ಲಾಗಿ ನಾನು ರೈಸ್ ಮಾಡಬೇಕಾದ್ರೆ ಏನು ಉಪ್ಪನ್ನ ಹಾಕೋದಿಲ್ಲ. ಇಲ್ಲಿ ಪುಳಿಯೋಗರೆ ಅಥವಾ ಚಿತ್ರಾನ್ನ ಈ ರೀತಿ ಏನಾದರೂ ಮಾಡಬೇಕು ಅಂದರೆ ಮಾತ್ರ ರೈಸ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸಿ ರೈಸ್ ಮಾಡ್ಕೊತೇನೆ. ಫ್ರೆಂಡ್ಸ್, ಇಲ್ಲಿ ಪುಳಿಯೋಗರೆ ಗೊಜ್ಜು ಕೂಡ ರೆಡಿ ಆಗ್ತಾ ಇದೆ. ಫಸ್ಟ್ ನಾನು ಪುಳಿಯೋಗರೆ ಗೊಜ್ಜನ್ನ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆಗೆ ಸಾಸಿವೆ ಹಾಗೆ ಜೀರಿಗೆ ಈ ರೀತಿ ಒಗ್ಗರಣೆಗೆ ಏನೇನು ಹಾಕ್ಕೊತೀವೋ ಅದನ್ನೆಲ್ಲ ಹಾಕ್ಕೊತಾ ಇದ್ದೇನೆ. ಹಾಗೆ ಸ್ವಲ್ಪ ಒಣ ಕೊಬ್ಬರಿನೂ ಕೂಡ ಆ್ಯಡ್ ಮಾಡಿಕೊಂಡೆ. ಈ ರೀತಿ ಒಣ ಕೊಬ್ಬರಿನ ಹಾಕೋದ್ರಿಂದ ಪುಳಿಯೋಗರೆ ಗೊಜ್ಜು ಟೇಸ್ಟು ಚೆನ್ನಾಗಿರುತ್ತೆ. ನಾನು ಇಲ್ಲಿ ಅಯ್ಯಂಗಾರ್ ಅವ್ರದ್ದು ಪುಳಿಯೋಗರೆ ಪ್ಯಾಕೆಟ್ ಬರುತ್ತಲ್ಲ, 10 ರೂಪೀಸ್ದು, ಅದನ್ನು ಉಪಯೋಗಿಸ್ಕೊಂಡು ಮಾಡ್ಕೊಂಡಿದ್ದೇನೆ. ನಾನು ಜಾಸ್ತಿ ಉಳಿಯೋ ಥರ ಏನೂ ಮಾಡ್ಕೊಳ್ಳೋದಿಲ್ಲ. 1 ಟೈಮ್ಗೆ ಟಿಫನ್ಗೆ ಆಗೋ ಎಷ್ಟು ಬೇಕೋ ಅಷ್ಟು ಮಾತ್ರ ಗೊಜ್ಜನ್ನ ರೆಡಿ ಮಾಡ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಕಡಲೆ ಬೀಜನೂ ಕೂಡ ಫ್ರೈ ಮಾಡಿ ತಿಂಡಿ ಜೊತೆ ಮಿಕ್ಸ್ ಮಾಡ್ಕೊತೇನೆ. ಇಲ್ಲಿ ಎಲ್ಲ ಮಿಕ್ಸ್ ಮಾಡಿರೋದು ಕೂಡ ಆಗಿದೆ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಒಂದು ಪ್ಲೇಟ್ ಹಾಕಿ ಸ್ವಲ್ಪ ಹೊತ್ತು ಬಿಡ್ತೇನೆ. ಸ್ವಲ್ಪ ಹೊತ್ತು ಬಿಟ್ಟು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ. ಎಲ್ಲ ರೈಸ್ ಎಲ್ಲ ಗೊಜ್ಜು ಜೊತೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತಲ್ಲ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ತಿಂಡಿ ಮಾಡಿರೋದೆಲ್ಲ ಆಯಿತು. ಹಾಗೆ ನಾನು ಮಧ್ಯಾಹ್ನ ಊಟಕ್ಕೆ ಎಲೆಕೋಸು ಹಾಗೆ ಬೀನ್ಸು ಬೇಳೆ ಬಸ್ಸಾರು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೇನೆ. ಇಲ್ಲಿ ಬೀನ್ಸು ಮತ್ತು ಎಲೆಕೋಸು ಬೇಳೆನ 2 ವಿಷಲ್ ಕೂಗಿಸ್ಕೊಂಡಿದ್ದೇನೆ. ಸಾಂಬಾರು ಕೂಡ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ವೋ ವಿಡಿಯೋಗೊಂದು ಲೈಕ್ ಮಾಡಿ. ನೀವೊಂದು ಲೈಕ್ ಮಾಡೋದ್ರಿಂದ ನನಗೆ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋ ಮಾಡೋದಕ್ಕೆ. ಹಾಗೆ ನಾನಿಲ್ಲಿ ಕೊಬ್ಬರಿ ಉಳಿದಿತ್ತು, ಕೊಬ್ಬರಿನ ತುರಿದಿಟ್ಕೊತಾ ಇದ್ದೇನೆ. ಅಂದರೆ ನಾವು ಇವಾಗ ಏನಕ್ಕಾದರೂ ಅಡುಗೆಗೆ ಬೇಕು ಸಡನ್ನಾಗಿ ಅಂತಂದರೆ, ಆಗ ತುರ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ ಅಂತಂದರೆ ಈ ರೀತಿ ಫ್ರೀ ಟೈಮಲ್ಲಿ ತುರಿದು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ. ಬೇಕು ಅಂದಾಗ ತಕ್ಷಣ ಯೂಸ್ ಮಾಡ್ಕೋಬೋದು.
ಬಾಯಿಯಲ್ಲಿ ಜಾಸ್ತಿ ಎಲ್ಲ ಹುಣ್ಣಾಗಿತ್ತು. ಹಾಗಾಗಿ ನಾನಿಲ್ಲಿ ಕರ್ಬೂಜ ಜ್ಯೂಸ್ ಮಾಡಿಕೊಂಡು ಕುಡಿಯೋಣ ಅಂತೇಳಿ ಕರ್ಬೂಜ ಹಣ್ಣಿತ್ತು, ಕರ್ಬೂಜ ಜ್ಯೂಸ್ ಮಾಡ್ತಾ ಇದ್ದೇನೆ. ಬಾಯಲ್ಲಿ ಏನಾದರೂ ಹುಣ್ಣು ಆ ಥರ ಏನಾದರೂ ಆಗಿತ್ತು ಅಂತಂದರೆ ಕರ್ಬೂಜ ಜ್ಯೂಸ್ ಕುಡಿಯೋದ್ರಿಂದ ಹುಣ್ಣೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಕರ್ಬೂಜ ಜ್ಯೂಸ್ ಮಾಡ್ಕೊತಾ ಇದ್ದೇನೆ. ಈಸಿಯಾಗಿ ಮಾಡ್ಕೋಬೋದು, ಕಷ್ಟ ಏನೂ ಅಲ್ಲ. ಕರ್ಬೂಜ ಹಣ್ಣಿರುತ್ತಲ್ಲ, ಕರ್ಬೂಜ ಹಣ್ಣಿನ ತಿರುಳು ಮಾತ್ರ ಕಟ್ ಮಾಡಿ ಹಾಕೋಬೇಕು. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಸಕ್ಕರೆ ಮತ್ತು ಏಲಕ್ಕಿನ ಹಾಕಿದ್ರೆ ಕರ್ಬೂಜ ಜ್ಯೂಸು ರೆಡಿ ಆಯಿತು. ನಾನು ಫಸ್ಟ್ ಸಿಪ್ಪೆ ಎರೆದು ಕರ್ಬೂಜ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊತಾ ಇಲ್ಲ, ಒಂದೇ ಸಲ ಕಟ್ ಮಾಡಿ ನೆಕ್ಸ್ಟ್ ತಿರುಳು ಮಾತ್ರ ತೆಗೆದು ಹಾಕ್ಕೊತಾ ಇದ್ದೇನೆ. 2 ಏಲಕ್ಕಿನ ಯೂಸ್ ಮಾಡಿದ್ದೇನೆ. ಇಲ್ಲಿ ನಾನು 1 ಗ್ಲಾಸ್ ಜ್ಯೂಸ್ಗೆ 2 ಏಲಕ್ಕಿನ ಹಾಕಿದ್ದೇನೆ. ಏಲಕ್ಕಿ ಸ್ವಲ್ಪ ಜಾಸ್ತಿನೇ ಹಾಕಿದೆ, ಜಾಸ್ತಿ ಅಂದರೆ 2 ಹಾಕಬೇಕಷ್ಟೇ, ಚೆನ್ನಾಗಿರುತ್ತೆ ಕುಡಿಬೇಕಾದ್ರೆ. ನಿಮಗೇನಾದರೂ ಬಾಯಲ್ಲಿ ಹುಣ್ಣು ಆ ಥರ ಏನಾದರೂ ಆಗಿತ್ತು ಅಂತಂದರೆ ನೀವು ಒಂದು ಸಲ ಜ್ಯೂಸ್ ಮಾಡಿಕೊಂಡು ಕುಡೀರಿ, ಕಡಿಮೆ ಆಗುತ್ತೆ. ಹಾಗೆ ನಾನಿಲ್ಲಿ ಜ್ಯೂಸ್ಗೆ ಸಕ್ಕರೆ ಹಾಕ್ಕೊತಾ ಇದ್ದೇನೆ. ಸಕ್ಕರೆ ಸ್ವಲ್ಪ ಕಡಿಮೆನೇ ಹಾಕ್ತೀನಿ, ಯಾಕಂದರೆ ಹಣ್ಣು ಸ್ವೀಟಾಗೇ ಇರುತ್ತಲ್ಲ, ಹಾಗಾಗಿ ಜಾಸ್ತಿ ಸ್ವೀಟ್ ಇದ್ರೆ ನನಗಿಷ್ಟ ಆಗಲ್ಲ. ಹಾಗಾಗಿ ಸ್ವಲ್ಪ ಸಕ್ಕರೆನ ಕಡಿಮೆನೇ ಹಾಕ್ಕೊತಾ ಇದ್ದೇನೆ. ನೆಕ್ಸ್ಟ್ ನಾನು ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ನುಣ್ಣಗೆ ರುಬ್ಕೊತೇನೆ. ಇಲ್ಲೇ ಇದ್ದೀನಪ್ಪ, ಬಾ ನೀನೆ ಬಾ, ಬಾರಮ್ಮ, ಅಳಬಾರ್ದು, ಯಾಕೆ ಅಳೋದು? ರುಬ್ಕೊಂಡಿರೋದೆಲ್ಲ ಆಯಿತು. ಈಗ ನಾನು ಒಂದು ಗ್ಲಾಸ್ ತೊಗೊಂಡು ಗ್ಲಾಸ್ಗೆ ಸ್ವಲ್ಪ ಐಸ್ ಹಾಕ್ಕೊಂಡಿದ್ದೇನೆ. ಜ್ಯೂಸು ಅಂದರೆ ಸ್ವಲ್ಪ ತಣ್ಣಗೆ ಇರಬೇಕಲ್ವ, ಆವಾಗಲೆಲ್ವ ಕುಡಿಯೋದಕ್ಕೆ ಚೆನ್ನಾಗಿರೋದು. ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಐಸ್ನು ಕೂಡ ಉಪಯೋಗಿಸ್ಕೊಂಡಿದ್ದೇನೆ. ವಸಿಷ್ಠ ಸ್ಕೂಲಿಂದ ಬಂದು ಊಟ ಮಾಡಿ ಮಲಗಿದ್ದ, ಈಗ ಎದ್ದಿದ್ದಾನೆ, ಅದಕ್ಕೆ ಅಳ್ತಾ ಇದ್ದಾನೆ. ಅವನು ಮಲಗಿ ಎದ್ದರೆ ಅವನ ಮುಂದೆ ಯಾರಾದರೂ ಒಬ್ರಿದ್ರೆ ಏನು ಅಳಲ್ಲ, ಯಾರು ಕಾಣಿಸ್ತಾ ಇಲ್ದಾಗ ಅಳ್ತಾನೆ. ಜ್ಯೂಸ್ನೆಲ್ಲ ಫಿಲ್ಟರ್ ಮಾಡ್ಕೊಂಡಿರೋದು ಆಯಿತು. ಈಗ ಸ್ವಲ್ಪ ಮಿಕ್ಸಿ ಜಾರಿನಲ್ಲಿ ಹಣ್ಣೆಲ್ಲ ಹಾಗೆ ಉಳಿದಿರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಮತ್ತೆ ಹಾಕ್ಕೊತಾ ಇದ್ದೇನೆ. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ದೇಹಕ್ಕೆ ಕೂಡ ತುಂಬಾ ತಂಪು ಅಂತಲೇ ಹೇಳ್ಬೋದು ಕರ್ಬೂಜ ಜ್ಯೂಸು. ಇಲ್ಲಿ ನಾನು ಜ್ಯೂಸ್ ರೆಡಿ ಮಾಡ್ತಾಯಿದ್ರೆ ವಸಿಷ್ಠ ನೋಡಿ ಸ್ಟ್ರಾ ಹುಡಿಕೊಂಡು ಬಂದಿದ್ದಾನೆ, ಎಲ್ಲಿತ್ತೋ ಹೋಗಿ ಹುಡಿಕೊಂಡು ಬಂದಿದ್ದಾನೆ ಜ್ಯೂಸ್ ರೆಡಿ ಮಾಡ್ತಾಯಿದ್ರೆ. ನಾನು ಫ್ರೆಂಡ್ಸ್, ಈವ್ನಿಂಗ್ ಮೇಲೆ ಫ್ರೀ ಇದ್ದೆ. ಬಹಳ ದಿನಗಳಿಂದ ನಾನು ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಏನು ಅಂತಂದರೆ, ಈ 20 ರುಪೀಸ್ ನೋಟು ಹತ್ತತ್ರ 1 ಇಯರಿಂದನೂ ಒಂದೇ ಪ್ಲೇಸಲ್ಲೇ ಬಿದ್ದಿದೆ. ಚೆನ್ನಾಗಿತ್ತು ಅಂದರೆ ಎಲ್ಲ ತಗೊಂಡು ಯೂಸ್ ಮಾಡ್ಕೊತಿದ್ವೇನೋ, ಆದರೆ ಹರಿದೋಗಿರೋದ್ರಿಂದ ಅದನ್ನು ಯಾರೂ ಮುಟ್ತಾನೇ ಇಲ್ಲ. ಹಾಗಾಗಿ ಇದನ್ನು ನಾನು ರೆಡಿ ಮಾಡ್ತಾ ಇದ್ದೇನೆ. ಪ್ಲಾಸ್ಟರ್ನ ಉಪಯೋಗಿಸ್ಕೊಂಡು ರೆಡಿ ಮಾಡಿ ಜಾಯಿಂಟ್ ಮಾಡಿ ಸೇಲ್ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೇನೆ. ನೋಡಬೇಕು ಸೇಲ್ ಆಗುತ್ತೋ ಅಥವಾ ಇದನ್ನು ಹರಿದೋಗಿರೋ ನೋಟು ಅಂತೇಳಿ ಐಡೆಂಟಿಫೈ ಮಾಡ್ತಾರೋ ನೋಡಬೇಕು.
ಫ್ರೆಂಡ್ಸ್, ನಾನು ಸಂಜೆ ಮೇಲೆ ಮಾರ್ಕೆಟ್ ಸೈಡ್ ಬಂದೆ. ವಸಿಷ್ಠ ಮತ್ತು ವಿಜಿ ಮನೆಯಲ್ಲೇ ಇದ್ದರು. ನಾನೇ ಕೆಲವೊಂದು ಐಟಮ್ಸ್ ಬೇಕಿತ್ತು, ಹಾಗಾಗಿ ತಗೊಂಡೋಗೋಣ ಅಂತ ಬಂದೆ. ಇಲ್ಲಿ ಜಿಮಾರ್ಟ್ ಅಂತ ಇದೆ, ಅಲ್ಲಿ ಕ್ಯಾಲ್ಕುಲೇಟರ್ ನೋಡಿದೆ, ಅಲ್ಲಿ ಸಿಗಲಿಲ್ಲ. ಲಾಸ್ಟ್ ಟೈಮ್ ನೋಡಿದ್ದು ನೆನಪಿತ್ತು, ಅಲ್ಲೇ ಹೋಗಿದ್ದೆ, ಸಿಗಲಿಲ್ಲ. ಅದರ ಪಕ್ಕದಲ್ಲೇ ರಾಜ್ ಸ್ಟೇಷನರಿ ಅಂತ ಇತ್ತು, ಅಲ್ಲಿಗೆ ಹೋದೆ, ಸಿಕ್ತು. ಇದು ಫಸ್ಟ್ ಒನ್ ನೋಡಿದ್ದು ನನಗೇನು ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಮತ್ತು ನೆಕ್ಸ್ಟು ತೋರಿಸಿದ್ರು, ಇದು ಇಷ್ಟ ಆಯಿತು, ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಇದರಲ್ಲಿ 2 ಕಲರ್ಸ್ ಇತ್ತು, ವೈಟು ಮತ್ತು ಬ್ಲ್ಯಾಕು. ಬಟ್ ನಾನು ಏನು ತೊಗೊಂಡ್ರು ವೈಟ್ ಸ್ವಲ್ಪ ಜಾಸ್ತಿನೇ ಇಷ್ಟಪಡ್ತೇನೆ. ಇಲ್ಲಿ ಎಲ್ಲ ಐಟಮ್ಸು ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ. ನೀವು ಆನೇಕಲ್ಲವರೇ ಆಗಿದ್ದರೆ ಇಲ್ಲಿ ಒಂದು ಸಲ ವಿಸಿಟ್ ಮಾಡಿ. ಕ್ಯಾಲ್ಕುಲೇಟರ್ ತೊಗೊಂಡಿರೋದಾದಮೇಲೆ ನೆಕ್ಸ್ಟ್ ನಾನು ನಾಳೆ ಗುರುವಾರ ಆಗಿರೋದ್ರಿಂದ ಪೂಜೆಗೆ ಹೂವು ಖಾಲಿಯಾಗಿತ್ತು, ಹೂವು ತೊಗೊಬರೋಣ ಅಂತ ಹೋದೆ. ಅದೇ ದಾರಿಲೇ ಆನಿಯನ್ ಸಮೋಸ ಮಾಡ್ತಾಯಿದ್ರು. ಅಂದರೆ ಆನೇಕಲ್ಲಲ್ಲಿರೋರಿಗೆಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, KSRTC ಡಿಪೋ ಆಪೋಸಿಟೇ ಇದೆ. ತುಂಬಾ ಚೆನ್ನಾಗಿರುತ್ತೆ ಸಮೋಸ ಟೇಸ್ಟು. ನೀವು ಆನೇಕಲ್ಲವರಾಗಿದ್ದರೆ ಒಂದು ಸಲ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ಟೇಸ್ಟ್ ಮಾಡಿ. ಹಾಗೆ ಬೆಳಗ್ಗೆ ಪೂಜೆಗೆ ಮರಳೆ ಹೂವು ತಂದಿದ್ದೆ, ಮರಳೆ ಹೂವನ್ನ ಕಟ್ಕೊತಾ ಇದ್ದೇನೆ. ಈ ರೀತಿ ನಾವು ಬಿಡಿ ಹೂವನ್ನು ತಗೊಬಂದು ಕಟ್ಟೋದ್ರಿಂದ ಹೂವು ಜಾಸ್ತಿ ಕೂಡ ಆಗುತ್ತೆ, ನಮಗೆ ದೇವ್ರ ಪೂಜೆ ಸಾಕಾಗುವಷ್ಟು ಆಗುತ್ತೆ. ನಾವು ರೆಡಿನೇ ತೊಗೊತೀವಿ ಅಂತಂದರೆ ರೇಟು ಕೂಡ ಜಾಸ್ತಿ ಇರುತ್ತೆ ಮತ್ತು ಕಡಿಮೆ ಸಿಗುತ್ತೆ ನಮಗೆ. ಹಾಗಾಗಿ ನಾನು ಬಿಡಿ ಹೂವನ್ನೇ ತೊಗೊಬಂದು ಕಟ್ಕೊತಾ ಇದ್ದೇನೆ. ಅಂದರೆ ನೋಡಿ, 50 ಗ್ರಾಮ್ ಹೂವು ತೊಗೊಬಂದಿರೋದು ನಾನು. ಎಷ್ಟು ಉದ್ದ ಆಗಿದೆ. ಇದೇ ಹೂವನ್ನ ಮಾರ್ಕೆಟಲ್ಲಿ ತೊಗೊಳಕ್ಕೆ ಹೋದರೆ 80-100 ರೂಪಾಯಿ ಹೇಳ್ತಾರೆ. ಹಾಗಾಗಿ ನಾನು ಬಿಡಿ ಹೂವನ್ನೇ ತೊಗೊಬಂದು ಕಟ್ಕೊತೇನೆ. ರಾತ್ರಿನೇ ಎಲ್ಲ ಕಟ್ಟಿಬಿಟ್ಟು ಒಂದು ಕವರ್ಗೆ ಹಾಕಿ ಸ್ವಲ್ಪ ನೀರು ಚಿಮ್ಕಿಸಿ ಈ ರೀತಿ ವಿಂಡೋ ಓಪನ್ ಮಾಡಿನೇ ಒಂದು ಇದಕ್ಕೇನು ರಾತ್ರಿ ಎಲ್ಲ ವಿಂಡೋ ಓಪನ್ನೇ ಮಾಡಿರ್ತೀನಿ, ಗಾಳಿ ಎಲ್ಲ ಚೆನ್ನಾಗಿ ಆಡುತ್ತೆ, ಫ್ರೆಶ್ ಆಗಿರುತ್ತೆ ಅಂತ. ಹಾಗೆ ಮಾರ್ನಿಂಗ್ ನನ್ನ ಟಿಫನ್ಗೆ ದೋಸೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೇನೆ. ಇಲ್ಲಿ ದೋಸೆ ಮಾಡೋದಕ್ಕೆ ನಾನು ಯಾವುದೇ ರೀತಿ ಅಕ್ಕಿ ಹಿಟ್ಟನ್ನ ರುಬ್ಕೊಂಡಿಲ್ಲ, ಹಾಗೆ ನೆನೆಸಿಲ್ಲ. ಅಕ್ಕಿ ಹಿಟ್ಟು ರೆಡಿ ಸಿಗುತ್ತಲ್ಲ, ಅದನ್ನು ಮಾತ್ರ ನೀರಲ್ಲಿ ಕಲಸಿಟ್ಕೊಂಡಿದ್ದೇನೆ. ಹಾಗೆ ಕಾಬೂಲ್ ಕಡಲೆ ಉಸ್ಲಿ ಮಾಡೋಣ ಅಂತ ಕಾಬೂಲ್ ಕಡಲೆನ ರಾತ್ರಿನೇ ನೆನೆಸಿಟ್ಟಿದ್ದೆ, ಚೆನ್ನಾಗಿ ನೆನ್ಕೊಂಡಿದ್ದೆ. ದೋಸೆ ಜೊತೆ ಸ್ವಲ್ಪ ಕಡಲೆ ಬೀಜ ಚಟ್ನಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೇನೆ. ಇಲ್ಲಿ ಹಸಿಮೆಣಸಿನ್ಕಾಯಿನ ಹುರ್ಕೊತಾ ಇದ್ದೇನೆ. ಹಾಗೆ ಚಟ್ನಿ ಮಾಡೋದಕ್ಕೆ ಕಡಲೆ ಬೀಜನೂ ಕೂಡ ಹುರ್ಕೊತಾ ಇದ್ದೇನೆ. ನಾಟಿ ಕಡಲೆ ಬೀಜ ಆದರೆ ಟೇಸ್ಟು ಚೆನ್ನಾಗಿರುತ್ತೆ. ಈಗೆಲ್ಲಿ ನಾಟಿ ಕಡಲೆ ಬೀಜ ಸಿಗೋದು ರೇರು, ಇದು ಫಾರಮ್ ಕಡಲೆ ಬೀಜ. ನಾಟಿ ಕಡಲೆ ಬೀಜನ ಬಳಸಿ ಮಾಡೋವಂತಹ ಐಟಮ್ಸ್ ಎಲ್ಲನೂ ತುಂಬಾ ಟೇಸ್ಟಾಗಿರುತ್ತೆ. ಕಡಲೆ ಬೀಜನ ನಾವು ಯಾವ ಹದಕ್ಕೆ ಫ್ರೈ ಮಾಡಬೇಕು ಅಂತಂದರೆ, ಕಡಲೆ ಬೀಜನ 2 ಬೆರಳನ್ನ ಉಪಯೋಗಿಸ್ಕೊಂಡು ಒಂದು ಕಡಲೆ ಬೀಜನ ಪ್ರೆಸ್ ಮಾಡಿದ್ರೆ ಕಡಲೆ ಬೀಜದ ಸಿಪ್ಪೆ ಈಸಿಯಾಗಿ ಬಿಡಬೇಕು. ಹಂಗಾದಾಗ ಮಾತ್ರ ಕಡಲೆ ಬೀಜ ಒಂದು ಹದದಲ್ಲಿ ಫ್ರೈ ಆಗಿದೆ ಅಂತ ಅರ್ಥ. ಹಾಗೆ ನಾನು ಒಂದು ಜಾರ್ ತಗೊಂಡಿದ್ದೇನೆ. ಜಾರ್ಗೆ ಸ್ವಲ್ಪ ಹುರಿದಿರೋ ಅಂತಹ ಹಸಿಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು, ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೇನೆ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪನೇ ಯೂಸ್ ಮಾಡಿದ್ದೇನೆ, ಯಾಕಂದರೆ ರೇಟು ಅಷ್ಟು ಜಾಸ್ತಿ ಇದೆ. ರೇಟ್ ಜಾಸ್ತಿ ಇದ್ದಾಗ ನಾವು ಯೂಸ್ ಮಾಡೋದು ಕೂಡ ಕಡಿಮೆ ಮಾಡಬೇಕು. ನೆಕ್ಸ್ಟು ಕಾಬೂಲ್ ಕಡಲೆ ಬೇಯಲಿಕ್ಕೆ ಇಟ್ಟಿದ್ದೆ, ಕಾಬೂಲ್ ಕಡಲೆ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಒಗ್ಗರಣೆ ಮಾಡ್ಕೋಬೇಕು. ವಸಿಷ್ಠಗೆ ಸ್ನ್ಯಾಕ್ಸ್ಗೂ ಕೊಡೋಕ್ಕಾಗುತ್ತೆ ಅಂತೇಳಿ ಮಾಡ್ತಾಯಿದ್ದೇನೆ. ಕಡಲೆಕಾಳು ಉಸ್ಲಿಗಿಂತ ಕಾಬೂಲ್ ಕಡಲೆ ಉಸ್ಲಿನ ವಸಿಷ್ಠ ತುಂಬಾ ಇಷ್ಟಪಡ್ತಾನೆ, ಹಾಗೆ ನನಗೂ ಕೂಡ ಇಷ್ಟನೇ. ಹಾಗಾಗಿ ನಾನು ಇಲ್ಲಿ ಕಾಬೂಲ್ ಕಡಲೆ ಉಸ್ಲಿನೇ ಮಾಡ್ತಾಯಿದ್ದೇನೆ. ಇಲ್ಲಿ ದೋಸೆ ಹಿಟ್ಟು ಕೂಡ ರೆಡಿ ಆಯಿತು. ಸ್ವಲ್ಪನೂ ಕಿತ್ತೋಗೋದಿಲ್ಲ, ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಅಕ್ಕಿ ಹಿಟ್ಟು ಮತ್ತು ಉಪ್ಪು ಅಷ್ಟೇ ಉಪಯೋಗಿಸಿರೋದು, ಬೇರೆ ಏನೂ ಉಪಯೋಗಿಸಿಲ್ಲ. ವಸಿಷ್ಠಗೆ ಸ್ನಾನ ಮಾಡಿಸಿ ಹಾಗೆ ತಿಂಡಿ ತಿನ್ನಿಸಿ ಸ್ಕೂಲ್ಗೆ ರೆಡಿ ಮಾಡಿದ್ದೇನೆ. ಸ್ಕೂಲ್ಗೆ ಹೋಗ್ಬೇಕಾದ್ರಂತೂ ಅವನ ಮುಖ ನೋಡೋದಕ್ಕೆ ಆಗೋದಿಲ್ಲ, ಫುಲ್ಲು ಸಪ್ಪಗಾಗೋಗಿರ್ತಾನೆ. ಅದೇ ಸ್ಕೂಲಿಂದ ಬರಬೇಕಾದ್ರೆ ಫುಲ್ಲು ಖುಷಿಯಾಗಿ ಬರ್ತಾ ಇರ್ತಾನೆ. ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು, ಹಾಗಾಗಿ ನಾನು ನೆಲ ಒರೆಸಿ ಹಾಗೆ ಸ್ನಾನ ಎಲ್ಲ ಮುಗಿಸಿ ಪಾತ್ರೆ ಸಾಮಾನುಗಳನ್ನೆಲ್ಲ ತೊಳ್ಕೊತಾ ಇದ್ದೇನೆ. ಬೇರೆ ಎಲ್ಲೂ ಜಾಗ ಇಲ್ದಿರೋ ಕಾರಣ ನಾನು ಸಿಂಕಲ್ಲೇ ಪಾತ್ರೆಗಳನ್ನ ತೊಳ್ಕೊತೇನೆ. ಇಲ್ಲಿ ಒಂದು ಪ್ಲೇಟ್ ಹಾಕ್ಕೊಂಡು ಪ್ಲೇಟ್ ಮೇಲೆಲ್ಲ ದೇವ್ರ ಸಾಮಾನು ಇಟ್ಕೊಂಡು ಹುಣಸೆಹಣ್ಣು ಮತ್ತು ಸ್ವಲ್ಪ ಸೋಪನ್ನ ಬಳಸಿ ಪಾತ್ರೆಗಳನ್ನೆಲ್ಲ ತೊಳ್ಕೊತೇನೆ. ನಾನು ಜಾಸ್ತಿ ಹೆವಿ ಏನು ಪೂಜೆ ಪಾತ್ರೆಗಳನ್ನ ಮಾಡ್ಕೊಂಡಿಲ್ಲ. ಉಪ್ಪು ನೀರಲ್ಲಿ ತೊಳೆಯೋದ್ರಿಂದ ಪಾತ್ರೆಗಳು ಮತ್ತೆ ಎಲ್ಲ ಕಲೆ ಉಳಿಯುತ್ತೆ ಅಂತ ನೆಕ್ಸ್ಟ್ ನಾನು ಸ್ವೀಟ್ ವಾಟರ್ಗೆ ಹಾಕ್ಕೊಂಡು ಒಂದು ಒಣಬಟ್ಟೆಯಲ್ಲಿ ಒರೆಸ್ಕೊತೇನೆ. ಈ ರೀತಿ ಮಾಡೋದ್ರಿಂದ ಪಾತ್ರೆಗಳ ಮೇಲೆ ಕಲೆ ಉಳಿಯೋದಿಲ್ಲ. ಫ್ರೆಂಡ್ಸ್, 12 ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಆಯಿತು. ನಾನು ಗುರುವಾರ ಕಂಪಲ್ಸರಿ ರಾಯರ ಪೂಜೆ ಮಾಡ್ತೇನೆ.
ಎಲ್ಲ ಕೆಲಸ ಹಾಗೆ ಪೂಜೆನ ಮುಗಿಸೋ ಅಷ್ಟರಲ್ಲಿ 12 ಗಂಟೆ ಆಗಿತ್ತು. ಈಗ ಟಿಫನ್ ಮಾಡಬೇಕು. ಕೈ ನೋಡಿ ಕುಂಕುಮದ ಕಲೆ ಎಷ್ಟೊಂದಾಗಿದೆ. ಕೈಗೆ ಇಷ್ಟೊಂದು ಸೋಪ್ ಹಾಕಿ ತೊಳೆದ್ರೂ ಹೋಗ್ತಾ ಇಲ್ಲ. ಇನ್ನು ಹಣೆಗೆ ಹಚ್ಕೊಂಡ್ರೆ ಸ್ಕಿನ್ನು ಎಷ್ಟು ಡ್ಯಾಮೇಜ್ ಆಗುತ್ತೆ, ಸ್ಕಿನ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಲ್ವಾ. ನಾನು ಕೂಡ ತಿಂಡಿ ಮಾಡಿ ಮತ್ತು ನೆಕ್ಸ್ಟು 1 ಗಂಟೆ ಅನ್ನಂಗೆ ವಸಿಷ್ಠನ ಸ್ಕೂಲಿಂದ ಕರ್ಕೊಂಡು ಬಂದೆ. ಸ್ಕೂಲಿಂದ ಬಂದ ತಕ್ಷಣ ಅವನೇ ಊಟ ಕೇಳ್ತಾನೆ, ಊಟ ಇಟ್ಕೊಡ್ರಿ ಅಂತ ಹೇಳಿ. ಸ್ಕೂಲ್ಗೆ ಯಾವಾಗಲಿಂದ ಹೋಗ್ತಾ ಇದ್ದಾನೋ ಆವಾಗಲಿಂದ ಮಧ್ಯಾಹ್ನದ ಊಟ ಮಾಡೋಕ್ಕೇನೋ ಅಷ್ಟು ಕಾಟ ಮಾಡಲ್ಲ. ಹೊಟ್ಟೆ ಎಸ್ಕೊಂಡಿರ್ತಾನಲ್ಲ, ಹಾಗಾಗಿ ಬಂದ ತಕ್ಷಣ ಅವನೇ ಊಟ ಕೇಳ್ತಾನೆ. ಹಾಗೆಲ್ಲನೂ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚಿತವಾಗಿ ಊಟ ಮಾಡೋದಕ್ಕೆ ಹಾಗೆ ತಿಂಡಿ ತಿನ್ನೋದಕ್ಕೆ ತುಂಬ ಹಠ ಮಾಡೋನು. ಆದರೆ ಈಗ ವಾಲಂಟಿಯರಾಗಿ ಊಟ ತಿಂಡಿನ ಕೇಳಿ ಅವನೇ ಊಟ ಮಾಡ್ತಾನೆ. ಫ್ರೆಂಡ್ಸ್, ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲೇ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವ್ಲಾಗ್ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿಯವರೆಗೂ ಬಾಯ್ ಬಾಯ್.